ಇವತ್ತು ಸಂಯುಕ್ತ ಪಾಟೀಲ್ ಬಗ್ಗೆ ನಾನೇನು ಕೆಟ್ಟದ್ದು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಆ ಅಮ್ಮ ಒಂದು ದಿವಸ ಆದರೂ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಎಲ್ಲರೂ ಯಾವ ಶಾಸಕರಿಗಾದರೂ ಭೇಟಿ ಆಗಿರ್ಬೇಕಲ್ಲ. ಯಾರಿಗೂ ಕೂಡ ಭೇಟಿಯಾಗಿಲ್ಲ, ಯಾವ ಶಾಸಕರು ಕೂಡ ಅವ್ರ ಪರವಾಗಿ ಹೇಳಿಲ್ಲ. ಇವತ್ತು ಹೇಳಿದ್ದೇ 2 ಹೆಸರು, ಒಂದು ಅಜಯ್ ಕುಮಾರ್ ಸರ್ನಾಯಕ್, ಒಂದು ವೀಣಾ ಕಾಶ್ಯಪ್ನವ್ರು. ಇದು ಬಿಟ್ಟರೆ ಇಲ್ಲಿ ಬಂದು ನೋಡಿದರೆ ಇಲ್ಲಿ ಒಂದು ವಿಚಿತ್ರನೇ ನಡೀತಾ ಇದೆ. ಇದು ಅನ್ಯಾಯ. ಇದು ಪಕ್ಷದವರು, ನಮ್ಮ ಸ್ಥಳೀಯ ಜಿಲ್ಲಾ ನಾಯಕರು ಎಲ್ಲ ನಿರ್ಣಯ ಮಾಡ್ತಾರೆ, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೋಗ್ತೀವಿ. ನಮ್ಮ ಸಮಾಜದ ಬಂಧುಗಳಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರನ್ನ ಮತ್ತು ಎಲ್ಲರನ್ನ ಕರೆದು ಒಂದು ಸಭೆ ಮಾಡ್ತೀವಿ. ಅಲ್ಲಿ ಸಭೆ ನಮ್ಮ ಜನರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ನಿರ್ಣಯನ ಮಾಡ್ತೀವಿ ಅನ್ನೋ ಮಾತನ್ನು ನೋಡಿ. ಬಂಡಾಯ ನಾನು ಪಕ್ಷದಲ್ಲಿ ಬೆಳೆದಂಥವನು, ಒಬ್ಬ ಪಕ್ಷದ ಕಟ್ಟಾಳು. ನಾನೊಬ್ಬ ಶಾಸಕನಾಗಿ ಮಾತಾಡ್ತಾ ಇದ್ದೀನಿ. ನನಗೂ ಕೂಡ ಜವಾಬ್ದಾರಿ ಇದೆ. ಯಾರಾದರೂ ಒಬ್ಬರು ಶಾಸಕರು ಭೇಟಿ ಆಗಬೇಕಲ್ಲ ಜಿಲ್ಲೆಯಲ್ಲಿ ಬಂದು. ಯಾರು ಭೇಟಿಯಾಗಿದ್ದಾರೆ ಇವತ್ತುವರೆಗೂ? ಒಂದು ಸಾರಿ ಆದರೂ ಜಿಲ್ಲೆಯಲ್ಲಿ ಯಾರಾದರೂ ಬಂದಿದ್ದಾರಾ? ಇವಳು ಬಿಟ್ಟರೆ ಯಾರು ಕೂಡ ಜಿಲ್ಲೆಯಲ್ಲಿ ಅಡ್ಡಾಡಿಲ್ಲ. ಎಲ್ಲ ನಾಯಕರಿಗೆ ಗೊತ್ತಿರುವಂಥ ವಿಷಯ, ನಮ್ಮ ರಾಜ್ಯ ನಾಯಕರಿಗೆ. ಯಾಕೆ ಈ ರೀತಿ ತೀರ್ಮಾನಗಳು ಮಾಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಇದು ನಮಗೆ, ನಮ್ಮ ಕುಟುಂಬಕ್ಕೆ ಮಾಡ್ತಿರೋಂಥ ಅನ್ಯಾಯ. ಈ ಅನ್ಯಾಯವನ್ನು ನಾವು ಜನರ ಮುಂದೆ ಇಡ್ತೀವಿ. ನಮ್ಮ ನಡೆಗೆ, ಜನರ ಕಡೆಗೆ, ಜನರ ನಡೆಗೆ, ಜನರು ಅದು ಯಾರ ಕೈವಾಡ ಇದೆ ಅದು ಕಾಲವೇ ನಿರ್ಣಯ ಮಾಡುತ್ತೆ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಅಲ್ಲ, ನನಗೆ ಬರಲೇ ಇಲ್ಲ, ನನಗೆ ಕೇಳಿಲ್ಲ. ಅವ್ರು ಕ್ಯಾಂಡಿಡೇಟ್ ಮಾಡ್ತೀವಿ ಅಂತಲೂ ಕೇಳಿಲ್ಲ. ಅಮ್ಮ ಬಂದು ನಮ್ಮ ಹತ್ರ ಆದರೂ ಕೇಳಿಲ್ಲ. ಯಾರು ಕೇಳಬೇಕಲ್ಲ? ಯಾರು ಕೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯ ಶಾಸಕರಿಗೆ ಯಾರಿಗೂ ಕೇಳಿಲ್ಲ. ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ಅವ್ರಿಗೂ ಕೇಳಿಲ್ಲ. ಯಾರಿಗೆ ಕೇಳದೇ ಇವ್ರು ತೀರ್ಮಾನ ಮಾಡ್ತಾರೆ ಅಂದರೆ ಮಾಡ್ಕೊಳ್ಳಿ. ಇಲೆಕ್ಷನ್ ಯಾರು ಮಾಡ್ತಾರೆ, ಏನು ಮಾಡ್ತಾರೆ ನೋಡೋಣ. ಅದನ್ನ ಜಿಲ್ಲೆ ಮಾತಾಡಿದ್ರಿ ನೀವು, ಅಲ್ಲಿಂದ ಏನಾದ್ರೆ ಹೆಸರುಗಳನ್ನ ಕಳಿಸೋದ್ರಲ್ಲಿ ವೀಣಾ ಕಾಶ್ಯಪ್ನವ್ರ ಹೆಸರೇ ಇಲ್ಲ ಅನ್ನುವಂತ. ಹೌದು, ಅದು ಅಧ್ಯಕ್ಷರೇ ಹೇಳಿದ್ದು ನನಗೆ ನಿನ್ನೆ. ಇಲ್ಲಪ್ಪ, ಹೆಸರೇ ಕಳಿಸಿಲ್ಲ ಅನ್ನೋದು ಈಗ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿಂಗಲ್ ನೇಮ್ ಕಳಿಸಿದಾರಂತೆ, ಸಿಂಗಲ್ ನೇಮ್ ಮಾಡಿದಾರಂತೆ. ಸಿಂಗಲ್ ನೇಮ್ ಅಂದ್ರೆ ಅವ್ರು ಯಾರು ಮಾಡಿದಾರೆ ಅವರೇ ಮಾಡ್ಕೊಳ್ಳಿ. 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರು ಪರಾಜಿತರಾದ್ರು. ಹೌದು, ಅವಾಗಿಂದನೂ ಸಹಿತ ನಿರಂತರವಾಗಿ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ಎಲ್ಲ ಕೇಳಿ. ಆ ನಮ್ಮ ಜಿಲ್ಲೆಯ ಶಾಸಕರಿಗೆ ಹೋಗಿ ಕೇಳ್ರಿ. ಇವಳು ಅವ್ರ ಚುನಾವಣೆಯಲ್ಲಿ 23 ಇದು ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಇವಳ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡು ಇವಳಿಗೆ ವಚನ ಕೊಟ್ಟಿದ್ದಾರೆ ಎಲ್ಲ ಶಾಸಕರು. ಇಲ್ಲಮ್ಮ, ನಿನಗೆ ಖಂಡಿತವಾಗಿ ಟಿಕೆಟ್ ಕೊಡಿಸ್ತೀವಿ ಅಂತೇಳಿ. ಇವತ್ತು ಈ ರೀತಿ ಶಾಸಕರ ಮೇಲೆ ಹಾಕೋದು, ಈಗ ಶಾಸಕರೇನೋ ಹೇಳಿಲ್ಲ ಅಂತ ಅನ್ನೋದು, ಇದು ಸರಿಯಾದ ಅಲ್ಲ. ಇದು ಪಕ್ಷಕ್ಕೆ ಹಾನಿ ಆಗುತ್ತೆ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದು ಕೇವಲ ಒಂದು ಕಡೆಗೆ ಆಗೋದಿಲ್ಲ. ಎಲ್ಲೆಲ್ಲಿ ಇದ್ರ ಶಕ ಬಡ್ಕೊಳುತ್ತೋ, ಏನೇನು ಅನಾಹುತಗಳಾಗ್ತೋ ಆಗ್ತಾವೆ. ಈಗ ಸಂಯುಕ್ತ ಪಾಟೀಲ್ ಯಾರು ಅನ್ನುವಂತಹ ಪ್ರಶ್ನೆನೇ ಬಹಳಷ್ಟು ಜನ ನಿಮ್ಮ ಕ್ಷೇತ್ರದಲ್ಲಿ ಕೇಳ್ತಿದ್ದಾರೆ ಅನ್ನುವಂಥದ್ದು. ಅಲ್ಲ, ನಮ್ಮ ಸಹಜವಾಗಿ ಅಲ್ಲ, ಯಾರು ಗೊತ್ತಿರಬೇಕಲ್ಲ, ಅಟ್ಲೀಸ್ಟ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು. ನಾನು ಒಬ್ಬ ಶಾಸಕನಾದವನೀಗ. ನಾನು 4 ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ, 2 ಬೇರೆ ಶಾಸಕನಾಗಿದ್ದೀನಿ. ಇವತ್ತು ನನ್ನ ಗೊತ್ತಿರಬೇಕಲ್ಲ, ನಾನು ಈ ಪಕ್ಷದಲ್ಲಿ ಟಿಕೆಟ್ ತೊಗೊತಾ ಇದ್ದೀನಿ. ಅಟ್ಲೀಸ್ಟ್ ಜನ ಆದರೂ ಗುರ್ತಿಸ್ಬೇಕಲ್ಲ ನಮ್ಮನ್ನು. ಆ ಗುರ್ತಿಸುವಂಥ ಕೆಲಸ ಎಲ್ಲಾಗಿದೆ? ಯಾರಿಗೆ ಭೇಟಿಯಾಗಿದ್ದಾರೆ? ನಮ್ಮ ಜಿಲ್ಲೆಗೆ ಏನು ಸಂಬಂಧ? ನಿಮ್ಮ ನಾಯಕರು ಯಾರಿಗೆ ಒತ್ತಡದಲ್ಲಿ ಬಂದಿದ್ದಾರೆ ಅಂತ ರಾಜ್ಯದಲ್ಲಿ ಕೊಟ್ಟರು? ನನಗೆ ಅದು ಗೊತ್ತಿಲ್ಲ. ನಾವಂತರೂ ಈಗ ಮೊನ್ನೆ ನಮ್ಮ AICC ಅಧ್ಯಕ್ಷರ ಮುಂದೆ ನಾವು ಹೇಳ್ಕೊಂಡಿದ್ದೀವಿ. ಅವರು ಕೂಡ 4 ಗಂಟೆಗೆ ಇವತ್ತು ತೀರ್ಮಾನ ಆಗುತ್ತೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಇವತ್ತು ಯಾರ್ಯಾರಿಗೂ ತಂದು ಹಾಕಿದರೆ ಬೇರೆ ಜಿಲ್ಲೆಯವ್ರನ್ನ, ಅಖಂಡ ಜಿಲ್ಲೆ ಇದ್ದಾಗ ಅಖಂಡ ಜಿಲ್ಲೆ ಇತ್ತು ಬಿಜಾಪುರ. ನಾನು ಅಖಂಡ ಜಿಲ್ಲೆಯಲ್ಲೇ ಜನ್ಮ ತಾಳಿದ್ದೀನಿ. ನಮ್ಮ ತಂದೆ ಅಖಂಡ ಜಿಲ್ಲೆಯಲ್ಲಿ ಶಾಸಕರಿದ್ದರು. ನಮ್ಮ ಕುಟುಂಬ ಕೂಡ 50-60 ವರ್ಷದಿಂದ ರಾಜಕಾರಣದಲ್ಲೇ ಇರುವಂಥದ್ದು. ಇವತ್ತು ಇಲ್ಲಿ ತೊಗೊಂಬಂದು ಯಾರೋ ಒತ್ತಡಕ್ಕೆ, ಯಾವುದೋ ಒಂದು ವ್ಯವಹಾರಕ್ಕೆ ಇಲ್ಲಿ ಮಾಡುವಂಥದ್ದು ಸರಿಯಲ್ಲ. ಇದು ಆದರೆ ಜನ ನಿರ್ಧಾರ ಮಾಡ್ತಾರೆ. ನಮ್ಮ ನಡೆ ಜನರ ಕಡೆ. ಜನರು ಏನು ಹೇಳ್ತಾರೆ ಆ ನಿಲುವೇ ನನ್ನ ನಿಲುವು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.